ಸರ್ಕಾರಿ ಅಧಿಕಾರಿಗಳೇ ಸರ್ಕಾರದ ಆದೇಶಗಳನ್ನು ಉಲ್ಲಂಘನೆ ಮಾಡಿ ರಾಜಕಾಲುವೆನ ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಕಾಮಗಾರಿ ಕಟ್ಟಡ ಕಟ್ತಾರೆ ಅಂತೇಳಿ ನಾನು ದೂರು ಕೊಟ್ಟು ತಿಂಗಳುಗಳಾಗಿರು ಕೂಡ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಕ್ರಮವನ್ನು ತಗೊಂಡಿರಲಿಲ್ಲ. ಹಾಗಾಗಿ ನೇರವಾಗಿ ವಲಯ ಕಚೇರಿ ಒಂದರ ವಲಯ ಆಯುಕ್ತರನ್ನ ಭೇಟಿ ಮಾಡಿ ಇದರ ಬಗ್ಗೆ ಚರ್ಚೆ ಮಾಡಿದಾಗ ಅವರು ಇವತ್ತು ಬಂದು ಸ್ಥಳ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ಸ್ಥಳ ಪರಿಶೀಲನೆ ಮಾಡೋಕ್ಕೆ ಬಂದಾಗ ಇಲ್ಲಿ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀಮತಿ ಚೇತನ ಅವರು ಬಂದಿದ್ದಾರೆ. ಅವ್ರು ಬಂದು ಇಲ್ಲಿ ಪರಿಶೀಲನೆ ಮಾಡಿ ವಿಚಾರಣೆ ಮಾಡಿದಾಗ ಸರ್ಕಾರದಿಂದ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮಕ್ಕೆ ಒಂದು 6 ಎಕರೆ ಜಮೀನನ್ನು ಕೊಟ್ಟಿರುವಂಥದ್ದು ದಾಖಲೆ ಇದೆ ಹೊರತು ಆ ದಾಖಲೆಯನ್ನು ಆಧರಿಸಿ ಖಾತೆ ವರ್ಗಾವಣೆ ಮಾಡ್ಕೊಂಡಿರೋದಾಗಲಿ ಅಥವಾ ಕಾಮಗಾರಿ ಮಾಡಿಸೋದಕ್ಕೆ ಅನುಮತಿ ಪಡ್ಕೊಂಡಿರೋದಾಗಲಿ ಯಾವುದೂ ಇಲ್ಲಿ ಕಂಡು ಬಂದಿಲ್ಲ. ಅದ್ರ ಜೊತೆಗೆ ಇಲ್ಲಿ ಏನು ರಾಜಕಾರಣವನ್ನು ಒತ್ತುವರಿ ಮಾಡಿಕೊಂಡು ಕಾಮಗಾರಿ ಮಾಡ್ತಿರೋದು ಸ್ಪಷ್ಟ ಕಂಡು ಬಂದಿದೆ. ಇದೆಲ್ಲವನ್ನು ಕೂಡ ಅಧಿಕಾರಿಗಳ ಗಮನಕ್ಕೆ ತಂದು ಕೂಡಲೇ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಈ ಕೂಡಲೇ ವಲಯ ಅಧಿಕಾರಿಗಳು ಕ್ರಮ ತಗೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಬೆಂಗಳೂರಲ್ಲಿ ಇದೇ ರೀತಿ ರಾಜಕಾರಣ ಒತ್ತುವರಿ ಮಾಡಿಕೊಂಡು ಕಟ್ಟಡ ಕಟ್ಟಿರೋದ್ರಿಂದ ಮಳೆ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರು ಮುಳುಗೋಗುವಂಥ ಪರಿಸ್ಥಿತಿಯನ್ನು ನಾವು ನೋಡಿದ್ದೀವಿ. ಹಾಗಾಗಿ ಮೈಸೂರು ಕೂಡ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತೀನಿ, ಅಧಿಕಾರಿಗಳು ಕೂಡಲೇ ಕ್ರಮ ತಗೊಳ್ಬೇಕು. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್ಕಾರಿ ಅಧಿಕಾರಿಗಳೇ ಈ ನಿಯಮ ಉಲ್ಲಂಘನೆ ಮಾಡಿ ಒಂದು ರಾಜಕಾರಣ ಒತ್ತುವರಿ ಮಾಡಿಕೊಂಡು ಅಕ್ರಮ ಕಾಮಗಾರಿ ಮಾಡಿರೋದು ಗಂಭೀರವಾದ ವಿಚಾರವಾಗಿರೋದ್ರಿಂದ ಸಂಬಂಧಪಟ್ಟ ಅಧಿಕಾರಿಗಳು ತುರ್ತು ಕ್ರಮವನ್ನು ತಗೊಳ್ಬೇಕು. ಜಿಲ್ಲಾಧಿಕಾರಿಗಳು ಮುಖ್ಯವಾಗಿ ಈ ಬಗ್ಗೆ ಸ್ವಯಂ ಆಗಿ ಕ್ರಮ ತಗೊಳ್ಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀನಿ.